ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸಿರಿ, ಅವರು ಕೂಡ ನೋಡ್ಲಿ. ನಾವು ಇವತ್ತು ನೋಡ್ತಾ ಇದ್ದೀವಿ ನ್ಯೂ ಸಿಲೆಬಸ್ ಪ್ರಕಾರ 7ನೇ ತರಗತಿಯ ಗಣಿತ ಅಧ್ಯಾಯ 3 ದತ್ತಾಂಶಗಳ ನಿರ್ವಹಣೆ ಪಾರ್ಟ್ 3 ನೋಡೋಣ. ಇವತ್ತು ಅಭ್ಯಾಸ 3.3 ಅಥವಾ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಕೂಡ ಇವತ್ತು ನೋಡೋಣ. ಅಭ್ಯಾಸ 3.3 ಕೊಟ್ಟಿದ್ದಾರೆ. ಮೊದಲನೇದು ಸ್ತಂಭಾಲೇಖ ಚಿತ್ರ 3.3 ಇದನ್ನ ಕೊಟ್ಟಿದ್ದಾರೆ, ಆಯ್ತಾ. ಸೊ ಅದಾದ್ಮೇಲೆ ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ, ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋಣ, ಇದರಲ್ಲಿ ಯಾವ ಸ್ತಂಭ ಉದ್ದವಿದೆ? ಇದಕ್ಕಿಂತ ಇದೆಲ್ಲರಿಗಿಂತ ಉದ್ದ ಇದೆ ನೋಡಿ. ಈ 5ರಲ್ಲಿ ಇದು ಜಾಸ್ತಿ ಇದೆ, ಅಂದರೆ ಇದನ್ನ ಯಾವ್ದಿದೆ? ಬೆಕ್ಕುಗಳು. ಇದನ್ನ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಹೋದ್ರೆ 10 ಬೆಕ್ಕುಗಳು, ಅಂದ್ರೆ ಬೆಕ್ಕು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ, ತಿಳಿತಲ್ವಾ? ಸೊ ಇದು ಎಲ್ಲರಿಗಿಂತ ಉದ್ದ ಇದೆ, ಅಂದ್ರೆ ಅವ್ರೇನ್ ಕೇಳಿದ್ದಾರೆ? ಪ್ರಸಿದ್ಧ ಅಂದ್ರೆ ಜಾಸ್ತಿ ಇರೋದು. ಇನ್ನು ಬಿ, ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯನ್ನಾಗಿ ಹೊಂದಿದ್ದಾರೆ? ನೋಡೋಣ. ಇಲ್ಲಿ ನಾಯಿಗಳಿಗೆ ಇಲ್ಲಿ ಮಾಡಿ ಈ ಬಾರನ್ನ ಹಾಗೆ ಮೇಲ್ ತಗೊಂಡು ಇಲ್ಲಿಗೆ ಎಂಡ್ ಆಗುತ್ತದು. ಸೊ ಈ ಕಡೆ ಬನ್ನಿ, 8 ಬರುತ್ತೆ ನೋಡಿ, 8. ಉತ್ತರ 8 ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ, ತಿಳಿತಲ್ವಾ? ಸೊ ಈ ರೀತಿ ಈ ಚಾರ್ಟ್ ಅನ್ನ ಓದುವುದು. ಇನ್ನು 2, ಸ್ತಂಭಾಲೇಖ ಚಿತ್ರ 3.4 ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಇದು ಅನುಕ್ರಮವಾಗಿ 5 ವರ್ಷಗಳಲ್ಲಿ ಒಂದು ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಪ್ರಮಾಣ ಇದು ಇಂಪಾರ್ಟೆಂಟ್ ಬರುತ್ತೆ. 1 ಸೆಂಟಿಮೀಟರ್ = 100 ಪುಸ್ತಕ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 1 ಸೆಂಟಿಮೀಟರ್ ಇದೆ, ಅಂದ್ರೆ 100 ಪುಸ್ತಕಗಳು, ಆಯ್ತಾ. ಸೊ ಪುಸ್ತಕಗಳ ಸಂಖ್ಯೆ ಕೊಟ್ಟಿದ್ದಾರೆ, ವರ್ಷಗಳನ್ನ ಕೊಟ್ಟಿದ್ದಾರೆ, ವರ್ಷಗಳು ಈ ರೀತಿ ಹೋಗುತ್ತವೆ. ಅದಾದ್ಮೇಲೆ ಮುಂದೆ ಚಿತ್ರ 3.4 ಇಲ್ಲಿದೆ ನೋಡಿ. ಮೊದಲನೇ ಪ್ರಶ್ನೆ, 1989, 1990, 1992ರಲ್ಲಿ ಸುಮಾರು ಎಷ್ಟು ಪುಸ್ತಕಗಳು ಮಾರಾಟವಾದವು? 1, 2 ಮತ್ತೆ 92, ಇಲ್ಲಿ 3. ಈ 1, ಇದು 2, ಇದು 3. ಈ ವರ್ಷದಲ್ಲಿ ನೋಡೋಣ ಉತ್ತರ. 1989ರಲ್ಲಿ 175 ಪುಸ್ತಕಗಳು. 175 ಹೆಂಗಂದ್ರೆ 100ರಿಂದ 200ವರೆಗೂ 4 ಭಾಗ ಮಾಡಿ, ಆಯ್ತಾ. ಸೊ ಇದನ್ನ ಇಲ್ಲೋ ಜೋಡಿಸಿದ್ರೆ ಇದು 1 ಭಾಗ, ಇದು 3 ಭಾಗ ಕೆಳಗಡೆ ಉಳಿಯುತ್ತೆ, ಅಂದ್ರೆ 25, 25, 25, 75 ಆಯ್ತಲ್ವಾ? 175 ಪುಸ್ತಕಗಳು ಅಂದಾಜು, ಸರಿ ಸುಮಾರು. ಇನ್ನು 1990ರಲ್ಲಿ ಇಲ್ಲಿ ಬರ್ರಿ, ಇಲ್ಲಿಂದ ಈ ಕಡೆ ಹೋಗ್ಬೇಕು, ಮತ್ತೆ ಎಷ್ಟು? 475 ಪುಸ್ತಕಗಳು ಇದು. ಅದಾದ್ಮೇಲೆ 1992ರಲ್ಲಿ 225 ಪುಸ್ತಕಗಳು ಮಾರಾಟವಾದವು. ಅದಾದ್ಮೇಲೆ ಇನ್ನು ಮುಂದಿನ ಪ್ರಶ್ನೆ 2, ಯಾವ ವರ್ಷದಲ್ಲಿ ಸುಮಾರು 475 ಪುಸ್ತಕಗಳು ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮಾರು 225 ಪುಸ್ತಕಗಳು ಮಾರಾಟವಾದವು? ಉತ್ತರ 1990ರಲ್ಲಿ ಸುಮಾರು 475 ಪುಸ್ತಕಗಳು ಮಾರಾಟವಾದವು ಮತ್ತು 1992ರಲ್ಲಿ ಸುಮಾರು 225 ಪುಸ್ತಕಗಳು ಮಾರಾಟವಾದವು. ಮೂರನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ 205ಕ್ಕಿಂತ ಕಮ್ಮಿ ಇದೆ? ಉತ್ತರ 1989 ಮತ್ತು 1992. ಈ 2 ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ 250ಕ್ಕಿಂತ ಕಮ್ಮಿ ಇದೆ. ನೋಡೋಣ, 89 ಮತ್ತು 92 ಇವು 250ಕ್ಕಿಂತ ಕಮ್ಮಿ ಇವೆ ಇವೆರಡು. ಬಾಕಿದ್ದೆಲ್ಲ 250ಕ್ಕಿಂತ ಮೇಲೆ ಇವೆ. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, 1989ರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲಿರಾ? ಉತ್ತರ, ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನ ಇನ್ನೊಮ್ಮೆ ಮಾಡ್ತೀನಿ. ಸ್ತಂಭ ಲೇಖನದಲ್ಲಿ 1989ರ ಸ್ತಂಭವನ್ನು ನೋಡಿದಾಗ ಅದು 100 ಮತ್ತು 200ರ ಮಧ್ಯೆ ಇದೆ. ಇಲ್ಲಿ 200 ಬರ್ಕೊಳ್ಳಿ, 200ರ ಮಧ್ಯೆ ಅಂತ್ಯವಾಗ್ತಾ ಇದೆ. ಆದರೂ ಕೂಡ ಅದು 200ರ ಸಮೀಪ ಇದೆ. 100ರಿಂದ 200ರವರೆಗೂ 4 ಭಾಗಗಳನ್ನ ಮಾಡಿ, ಡಿವೈಡ್ ಮಾಡಿ, 25, 25, 25. ಅದು 3 ಭಾಗದಷ್ಟು ಆವರಿಸಿದೆ, ಅಂದ್ರೆ ಇಲ್ಲಿಂದ ಇಲ್ಲಿ 1, 2, 3, 4 ಭಾಗ ಮಾಡಿ, ಇದರಲ್ಲಿ 25ದು ಅದು 3ನೇ ಭಾಗದವರೆಗೂ ಆವರಿಸಿದೆ, ಅಂದ್ರೆ 25 3 75, ಇವು 100, 100, 125, 150, 175 ಆಗುತ್ತೆ. ಅದಾದ್ಮೇಲೆ ಅದು 4 ಭಾಗಗಳನ್ನು ಮಾಡಿದಾಗ ಅದು 3 ಭಾಗದಷ್ಟು ಆವರಿಸಿದೆ, ಆಯ್ತಾ. ಯಾವುದು? ನಮ್ಮ ಸ್ತಂಭ. ಅಂದರೆ 175 ಪುಸ್ತಕಗಳು ಅಂತ ಅಂದಾಜಿಸಬಹುದು. ಇದು ಉತ್ತರವಾಗಿದೆ. ಅದಾದ್ಮೇಲೆ ಇನ್ನು 3ನೇ ಪ್ರಶ್ನೆ, 6 ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಮುಂದೆ ನೀಡಲಾಗಿತ್ತು, ದತ್ತಾಂಶಗಳನ್ನು ಸ್ತಂಭಲೇಖದಲ್ಲಿ ತೋರಿಸಿ. ತರಗತಿ ಕೊಟ್ಟಿದ್ದಾರೆ, 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಉತ್ತರ ಸ್ತಂಭಲೇಖ ಇದು ನಾನು ಮಾಡಿದ್ದೀನಿ. ಸೊ ನೀವೇನ್ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳ ಸಂಖ್ಯೆ ಈ ಡೈರೆಕ್ಷನ್ ಅಲ್ಲಿ ಬರ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ತರಗತಿಗಳು ಈ ಕಡೆ ಇರ್ಲಿ. ಸೊ 5ನೇ ತರಗತಿ 135 ಬಂತು ನೋಡಿ. ಅದಾದ್ಮೇಲೆ 6ನೇ ತರಗತಿ 120, 7ನೇ ತರಗತಿ 95 ಇದೆ,
8ನೇ ತರಗತಿ 100 ಇದೆ, ಅದಾದ್ಮೇಲೆ 9ನೇ ತರಗತಿ 90, 10ನೇ ತರಗತಿ 80 ಇದೆ ನೋಡಿ ಆಯ್ತಾ. ಸೊ ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 1 ಸೆಂಟಿಮೀಟರ್ ಪ್ರಮಾಣ 1 ಸೆಂಟಿಮೀಟರ್ ಇಸ್ಕೊಲ್ ಟು 20 ವಿದ್ಯಾರ್ಥಿಗಳು ಅಂತ ಹಾಕೋಣ. ನಾನು ಮುಂದೆ ಬಿಡಿಸಿದ್ದೇನೆ. ಎ, ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ? ಉತ್ತರ, ಪ್ರಮಾಣ 1 ಸೆಂಟಿಮೀಟರ್ ಇಸ್ಕೊಲ್ ಟು 20 ವಿದ್ಯಾರ್ಥಿಗಳು ಅಂತ ತಗೊಳ್ಳಿ, ಈಜಿ ಆಗುತ್ತೆ. ಇನ್ನು ಬಿ, ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ? ಉತ್ತರ, 5ನೇ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ, 10ನೇ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, 6ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ 8ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ. ಇದನ್ನ ಹೆಂಗ್ ಮಾಡ್ಬೇಕಂದ್ರೆ, ಉತ್ತರ, 6ನೇ ತರಗತಿ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ, 6ನೇ ತರಗತಿಯಲ್ಲಿ ಎಷ್ಟಿದ್ದಾರೆ? 120 ಜನ. 8ನೇ ತರಗತಿಯಲ್ಲಿ ಎಷ್ಟಿದ್ದಾರೆ? 100 ಜನ ವಿದ್ಯಾರ್ಥಿಗಳು. ಇವುಗಳನ್ನು 20ರಿಂದ ಭಾಗಿಸಿ. ಇವುಗಳನ್ನ ಒಂದ್ ಅಂಕಿ ಬರುವ ಹಾಗೆ ಆಯ್ತಾ. ಇವುಗಳನ್ನ ಭಾಗಿಸಿದ್ರೆ 2 6 2 5 ಆಯ್ತಾ. ಅಂದ್ರೆ 20ರಿಂದ ಅಂದ್ರೆ 20ರಿಂದ ಭಾಗಿಸಿ 20 6 25 ಓಕೆ. ಅವಾಗ ನಮಗೆ ಸಿಗುವ ಅನುಪಾತ 6:5 ಐತಲ್ವಾ. ಸೊ ಇದು ಅದರ ಅನುಪಾತ ಕಂಡುಹಿಡಿಯಿರಿ. ನೋಡಿ, ಇದು ಗ್ರಾಫ್ ಇದೆ. ಇಲ್ಲಿ ಜಾಸ್ತಿ ಹೈಯೆಸ್ಟ್ ಜನ ಇಲ್ಲಿದ್ದಾರೆ, ಗರಿಷ್ಠ ಜನ ಇಲ್ಲಿ, ಕನಿಷ್ಠ ಜನ ಇದ್ದಾರೆ 10ನೇ ತರಗತಿಯಲ್ಲಿ. ಅದೇ ರೀತಿ ಇನ್ನು 4ನೇ ಪ್ರಶ್ನೆ, 1ನೇ ಮತ್ತು 2ನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ. ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿಸ್ತಂಭಾಲೇಖ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ದ್ವಿಸ್ತಂಭ ಲೇಖ ಅಂದ್ರೆ ಇವು 2 ಸ್ತಂಭ ನೋಡಿ ಆಯ್ತಾ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕೊನೆಗೂ 2 ಇದೆ. ನೋಡೋಣ, ವಿಷಯ ಕೊಟ್ಟಿದ್ದಾರೆ. ಇವುಗಳನ್ನೆಲ್ಲ ಮೊದಲನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್ ಗರಿಷ್ಠ 100 ಅಂಕಗಳಿಗೆ ಇಷ್ಟ ಅಂಕ ಪಡೆದಿರ್ತಾರೆ. ಉತ್ತರ, ನಾವು ಪ್ರಮಾಣ ಇಲ್ಲಿ ಏನು ತಗೊಳ್ಳೋಣ ಅಂದ್ರೆ 1 ಸೆಂಟಿಮೀಟರ್ ಅಂದ್ರೆ 20 ಅಂಕಗಳು ಅಂತ ಹೇಳಿ ತಗೊಳ್ಳೋಣ ಆಯ್ತಾ. ಅದಾದ್ಮೇಲೆ ಇಂಗ್ಲಿಷ್ ನಲ್ಲಿ ನೋಡಿ, ಮೊದಲನೇ ಸೆಮಿಸ್ಟರ್ ನಲ್ಲಿ ಎಷ್ಟು ತಗೊಂಡಿದ್ದಾನೆ? 67, 2ನೇ ಸೆಮಿಸ್ಟರ್ ನಲ್ಲಿ 70. ಅದೇ ರೀತಿ ಹಿಂದಿ ಇದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀವು ಇದನ್ನ ಒಂದ್ಸರಿ ಡೀಟೇಲ್ ಆಗಿ ನೋಡಿ. 20, 0, 20, 40, 60, 80, 100 ಈ ಕಡೆ ಅಂಕಗಳು, ಈ ಕಡೆ ವಿಷಯಗಳು ಆಯ್ತಾ. ಸೊ ಅದಾದ್ಮೇಲೆ ಇದನ್ನ ಮಾಡ್ಕೊಳ್ಳಿ. 67 ಅಂದ್ರೆ ಎಷ್ಟು? 6.7 ಸೆಂಟಿಮೀಟರ್. 70 ಅಂದ್ರೆ 7 ಸೆಂಟಿಮೀಟರ್ ತಗೊಳ್ಳಿ ಡೈರೆಕ್ಟ್ ಆಗಿ. 72 ಅಂದ್ರೆ 7.2 ಸೆಂಟಿಮೀಟರ್. ಇಷ್ಟೇ, ಮುಗೀತು. ಅದೇನು ಜಾಸ್ತಿ ಇಲ್ಲ ಅಷ್ಟೊಂದು. ಅದಾದ್ಮೇಲೆ ಇದು ನಾವು 20ಕ್ಕೆ ತಗೊಳ್ತಿದ್ದೇವಲ್ಲ, ಇದು ಹಾಫ್ ಬರುತ್ತೆ. ಹಾಗಾದ್ರೆ 67 ಡಿವೈಡೆಡ್ ಬೈ 2 ಮಾಡಿ, ಅಷ್ಟು ಬರುತ್ತೆ. ಅಂದ್ರೆ 3 ಸೆಂಟಿಮೀಟರ್ ತನಕ ಬರುತ್ತೆ. 1, 2, 3, 3.2 ಅಥವಾ 3.3 ಬರುತ್ತೆ ಅಷ್ಟೇ. ಅದೇ ರೀತಿ ಇನ್ನು ಮೊದಲನೇದು, ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ? ಉತ್ತರ, ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ. ಎರಡನೇ ಪ್ರಶ್ನೆ, ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿ ಆಗಿದೆ? ಉತ್ತರ, ಸಮಾಜ ವಿಜ್ಞಾನ ವಿಷಯದಲ್ಲಿ 2 ಅಂಕಗಳ ಕನಿಷ್ಠ ಮಟ್ಟದ ಪ್ರಗತಿ ಆಗಿದೆ. ಇಲ್ಲಿ ನೋಡಿ, ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸಿದ್ದಾರೆ. ಗಣಿತದಲ್ಲಿ ನೋಡಿ 88 ಇದ್ದದ್ದು 95 ಆಗಿದೆ. ಸೊ ಇದು ಹೈಯೆಸ್ಟ್ ಆಗಿದೆ, ಅದಕ್ಕೋಸ್ಕರ. ಇನ್ನು ಸಮಾಜ ವಿಜ್ಞಾನದಲ್ಲಿ ಇಲ್ಲಿ 2 ಅಂಕಗಳು ಮಾತ್ರ ಏರಿವೆ, ಬೇರೆದರಲ್ಲಿ 3, 4 ಎಲ್ಲ ಏರಿವೆ. ಸೊ ಇನ್ನು ಮೂರನೇದು, ಯಾವುದಾದರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆಯೇ? ಉತ್ತರ, ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ. ಯಾಕಂದ್ರೆ ಮೊದಲನೇ ಸೆಮಿಸ್ಟರ್ ನಲ್ಲಿ 72 ಅಂಕಗಳಿತ್ತು, 2ನೇ ಸೆಮಿಸ್ಟರ್ ನಲ್ಲಿ 65 ಅಂಕಗಳು ಮಾತ್ರ ಬಂದಿವೆ. ಸೊ ಅಲ್ಲಿ ಸಾಧನೆ ಅತಿ ಕಡಿಮೆ ಆಯಿತು, ತಿಳಿತಲ್ವಾ. ಇನ್ನು 5ನೇ ಪ್ರಶ್ನೆ ನೋಡೋಣ. ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ದತ್ತಾಂಶಗಳನ್ನು ಪರಿಗಣಿಸಿ ಆಯ್ತಾ. ಸೊ ಇಲ್ಲೂ ಕೂಡ ನಮ್ದು ಯಾವ್ದಿದು ದ್ವಿಸ್ತಂಭ ಲೇಖ ಬರುತ್ತೆ. ಯಾಕಂದ್ರೆ ಇಲ್ಲಿ 2 ಅಂಶಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕ್ರೀಡೆಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ನೋಡುವವರು ಇಷ್ಟು ಜನ, ಅದಾದ್ಮೇಲೆ ಭಾಗವಹಿಸುವವರು ಇಷ್ಟು ಜನ. ಇಲ್ಲಿದೆ ನೋಡಿ, ಈ ಕಲರ್ ಅಂದ್ರೆ ನೋಡುವವರು, ಈ ಕಲರ್ ಅಂದ್ರೆ ಭಾಗವಹಿಸುವವರು. ಕ್ರಿಕೆಟ್ ನಲ್ಲಿ ನೋಡಿ, ಇಲ್ಲಿ ಪ್ರಮಾಣ 1 ಸೆಂಟಿಮೀಟರ್ ಇಸ್ಕೊಲ್ ಟು 200 ಜನವನ್ನ ತಗೊಳ್ಳಿ. ಅಂದ್ರೆ 1, 2, 3, 4, 5, 6 ಸೆಂಟಿಮೀಟರ್, 7 ಸೆಂಟಿಮೀಟರ್, 7 ಲೈನ್ ಬರುತ್ತೆ ಅಷ್ಟೇ. ನೋಡುವುದು ಮತ್ತು ಭಾಗವಹಿಸುವುದು ಈ ಕಡೆ ಇರ್ಲಿ. ಕ್ರಿಕೆಟ್, ಬಾಸ್ಕೆಟ್ಬಾಲ್ ಇವು ಎಲ್ಲ ಕ್ರೀಡೆಗಳು ಈ ಕಡೆ ಹಾಕೊಳ್ಳಿ ಆಯ್ತಾ. ಸೊ ಇವೆರಡು ಲೈನ್ ಏನು? ಕ್ರಿಕೆಟ್ 1240 ನೋಡ್ತಾರೆ ಆಯ್ತಾ. ಆಡ್ತಾರೆ ಎಷ್ಟು ಜನ? 620. ಇದು ಕ್ರಿಕೆಟ್ ಒಂದು ಮಾತ್ರ, ಇದು ದ್ವಿಸ್ತಂಭ. ಇವೆರಡು ಒಂದೇ ಆಯ್ತಾ. ಇದನ್ನ ಚೆನ್ನಾಗಿ ಡ್ರಾ ಮಾಡ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ. ಅದಾದ್ಮೇಲೆ ನೋಡೋಣ, ಮೊದಲನೇದು, ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ. ನಾನು ರಚಿಸಿದ್ದೇನೆ, ಇದೇ ಚಿತ್ರ ಇದೇ ಬರುತ್ತೆ. ಅದಾದ್ಮೇಲೆ ಉತ್ತರ, ಪ್ರಮಾಣ 1 ಸೆಂಟಿಮೀಟರ್ = 2 ಜನ ಅಂತ ತಗೊಳ್ಬೇಕು. ನಾವು
ಈ ಕೊಟ್ಟ ಕ್ರೀಡೆಯ ದತ್ತಾಂಶಗಳಿಂದ ನೋಡುವ ಜನರು ಹೆಚ್ಚು, ಆದರೆ ಭಾಗವಹಿಸುವ ಜನರು ಕಡಿಮೆ ಎಂದು ತೀರ್ಮಾನಿಸಬಹುದು. ಅವರಿಲ್ಲಿ ಕೇಳಿದ್ದಾರೆ, ಸ್ತಂಭ ಲೇಖದಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಅಂದ್ರೆ ನೋಡುವವರು ಜಾಸ್ತಿ, ಭಾಗವಹಿಸುವವರು ಕಡಿಮೆ. ಆಯ್ತಾ. ಇನ್ನು ಎರಡನೇದು, ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು? ಉತ್ತರ, ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಕ್ರಿಕೆಟ್. ಮೂರನೇ ಪ್ರಶ್ನೆ, ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ? ವೀಕ್ಷಿಸುವಿಕೆ ಅಥವಾ ಭಾಗವಹಿಸುವಿಕೆ? ಉತ್ತರ, ವೀಕ್ಷಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನೋಡಿ, ಕ್ರಿಕೆಟ್ ಅತಿ ಜಾಸ್ತಿ ಜನ ನೋಡ್ತಾರೆ, ಅತಿ ಜಾಸ್ತಿ ಜನ ಭಾಗ ಕೂಡ ವಹಿಸ್ತಾರೆ. ಅದಾದ್ಮೇಲೆ ಇಲ್ಲಿ ಎರಡರಲ್ಲಿ ನೋಡುವುದಕ್ಕೆ ಹೆಚ್ಚು ಆದ್ಯತೆ ಅಂದ್ರೆ ಹೆಚ್ಚು ಜನ ನೋಡ್ತಾರೆ, ಕಮ್ಮಿ ಜನ ಭಾಗವಹಿಸ್ತಾರೆ, ಈತಲ್ವಾ. ಸೊ ಅದು ವೀಕ್ಷಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇಷ್ಟೇ. ಅದಾದ್ಮೇಲೆ ಇನ್ನು ಇದು 6ನೇ ಪ್ರಶ್ನೆ. ಕೋಷ್ಟಕ 3.1 ಪುಸ್ತಕದಲ್ಲಿಲ್ಲ. ನೀವು ಒಂದ್ಸಾರಿ ನಿಮ್ಮ ಶಾಲೆಯಲ್ಲಿ ಹೇಳ್ತಾರೆ ನೋಡಿ, ಇದನ್ನ ನಿಮಗೆ ಸಿಕ್ಕರೆ ನೀವೇ ಮಾಡ್ಕೊಳ್ಳಿ ಈ ಒಂದು ಇದು. ಸೊ ಇಲ್ಲಿಗೆ 3ನೇ ಅಧ್ಯಾಯ ದತ್ತಾಂಶಗಳು ಮುಗಿದಿರುತ್ತದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ನಲ್ಲಿ ತಪ್ಪದೆ ಶೇರ್ ಮಾಡಿರಿ. ಧನ್ಯವಾದಗಳು. ನಾವು ಮತ್ತೆ ಮುಂದಿನ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.